ಸ್ನೇಹಿತರೆ ನಮಸ್ಕಾರ. ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 4 ವರಗಳು ಯಾವುವು? ವೃಷಭ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ, ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು? ಈ ರಾಶಿಯವರ ಶೈಕ್ಷಣಿಕ, ವೈಯಕ್ತಿಕ ಹಾಗೆ ರಾಜಕೀಯ ಇರಬಹುದು, ಧಾರ್ಮಿಕ ಒಂದಷ್ಟು ಪ್ರಭಾವಗಳಿರಬಹುದು, ಅಥವಾ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಂದರ್ಭ ಅವರಿಗೆ ಹೇಗಿರುತ್ತೆ, ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವ ರೀತಿ ವರ್ಕೌಟ್ ಆಗತ್ತೆ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಷಭ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಷಭ ರಾಶಿಯವರಿಗೆ ಈ ಒಂದು ಸಂದರ್ಭ ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಶಿಯವರಿಗೆ ಶುಭ ಫಲಗಳನ್ನ ನೀಡ್ತಕ್ಕಂಥ ಗ್ರಹಗಳ ಸ್ಥಾನ ಬದಲಾವಣೆಯು ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನ ತಂದ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಿಮ್ಮ ಹಿರಿಯರೊಂದಿಗೆ ಬುದ್ಧಿವಂತಿಕೆಯಿಂದ ಮಾತನಾಡೋದನ್ನು ನೀವು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಎಡವಟ್ ಮಾಡ್ಕೊಳ್ತೀರಾ, ಹುಷಾರಾಗಿರಿ. ಸಾಧ್ಯವಾದಷ್ಟು ಪ್ರತಿದಿನವೂ ಕಾರ್ಯನಿರತವಾಗಿರ್ತೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸ್ತೀರಾ. ನೀವು ಹುಡುಕ್ತಿರೋದು ಯಾವಾಗ್ಲೂ ಕೂಡ ನಿಮ್ಮ ಹತ್ತಿರದಲ್ಲೇ ಇರುತ್ತೆ. ಸಾಧ್ಯವಾದಷ್ಟು ಗಮನ ಹರಿಸಿ. ನಿಮ್ಮ ಪ್ರೀತಿ ಪಾತ್ರರಿಂದ ಉಡುಗೊರೆಗಳನ್ನ ಪಡೆದುಕೊಳ್ತೀರಾ. ನೀವು ಯಾರೊಂದಿಗಾದ್ರೂ ಕೆಟ್ಟದಾಗಿ ವರ್ತಿಸಿದ್ರೆ ತಕ್ಷಣ ಕ್ಷಮೆ ಯಾಚಿಸ್ತೀರಾ. ಕಠಿಣ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಆಡೋಕ್ ಹೋಗ್ಬೇಕು. ಈ ಒಂದು ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಒಳ್ಳೆಯದನ್ನ ಮಾಡ್ತಾ ಹೋಗಿ. ನಿಮ್ಮ ಗುರಿಯನ್ನ ನೀವು ಸಾಧಿಸ್ಲಿಕ್ಕೆ ಈ ಒಂದು ಸಂದರ್ಭ ಸುಸಂದರ್ಭ ಅಂತ ಹೇಳಬಹುದು. ಆರ್ಥಿಕವಾಗಿ ನೀವು ಬೆಳಿತೀರಾ. ನಿಮ್ಮ ಬಾಸ್ಗೆ ನೀವು ಸಾಧ್ಯವಾದಷ್ಟು ಋಣಿಯಾಗಿರ್ತೀರಾ. ನಿಮ್ಮ ಜೀವನದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅನಗತ್ಯ ವಸ್ತುಗಳಿಂದ ಅಂತರವನ್ನ ಕಾಯ್ದುಕೊಳ್ತೀರಾ. ಸ್ನೇಹಿತರೊಂದಿಗಿರತಕ್ಕಂಥ ಘರ್ಷಣೆಗಳು ನಿಲ್ಲುತ್ತೆ. ಮೊದಲು ನೀವು ಸಾಧ್ಯವಾದಷ್ಟು ಇತರರಿಂದ ಮೋಸ ಹೋಗೋದನ್ನ ಅಥವಾ ಇತರರಿಗೆ ಮೋಸ ಮಾಡೋದನ್ನ ತಪ್ಪಿಸ್ಬೇಕಾಗತ್ತೆ. ಕಾನೂನು ವಿಷಯದಲ್ಲಿ ನಿಮ್ಗೆ ಸಹಾಯ ಮಾಡುವ ಯಾರೊಂದಿಗಾದ್ರೂ ನೀವು ಸಂಭಾಷಣೆಯನ್ನ ನಡೆಸ್ತಾ ಇದ್ರೆ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಒಳಿತು. ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬಾಸ್ ನಿಮ್ಗೆ ಕೊಡ್ತಕ್ಕಂಥ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ತೀರಾ. ಕೆಲವೊಂದಿಷ್ಟು ವ್ಯವಹಾರಗಳು ಫಲಪ್ರದವಾಗತ್ತೆ. ನಿಮ್ಮ ಸಂಗಾತಿಯಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ನೀವು ಅದೃಷ್ಟವಂತರಾಗ್ತೀರಾ. ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಬಹಳಷ್ಟು ಕೆಲಸಗಳಲ್ಲಿ ನಿರತರಾಗಿರ್ತೀರಾ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಎಲ್ಲವೂ ಚೆನ್ನಾಗಿರುತ್ತೆ. ಆರೋಗ್ಯ ಮತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಪ್ರೀತಿ ಪಾತ್ರರ ಜೊತೆ ನೀವು ಭೋಜನಕ್ಕೂ ಕೂಡ ಹೋಗಬಹುದು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಎಲ್ಲವೂ ಚೆನ್ನಾಗಾಗತ್ತೆ. ತುಂಬಾ ಕಠಿಣ ಮಾತುಗಳನ್ನ ಆಡದೇ ಇರೋಕೆ ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಿಮ್ಗೆ ನಿಮ್ಮ ಸಂಗಾತಿ ಬೆಂಗಾವಲಾಗಿ ನಿಲ್ತಾರೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಗುರುಚಂದ್ರರ ಒಂದು ಯತಿಯಿಂದಾಗಿ ಅತ್ಯಂತ ಶಕ್ತಿಶಾಲಿ ಗಜಕೇಸರಿ ಯೋಗ ಕೂಡ ನಿಮ್ಗೆ ನಿರ್ಮಾಣವಾಗ್ತಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ನಿಮ್ಮ ಬದುಕಿನ ದಿಕ್ಕೆ ಬದಲಾಗುತ್ತೆ ಅಂತ ಹೇಳಬಹುದು. ಈ ಗಜಕೇಸರಿ ಯೋಗದ ಪ್ರಭಾವದಿಂದಾಗಿ ವೃತ್ತಿ ಬದುಕಿನಲ್ಲಿ ಹೊಸ ಎತ್ತರಕ್ಕೆ ಬೆಳಿತೀರಾ. ವ್ಯವಹಾರದಲ್ಲಿ ಹಿಂದೆಂದೂ ಕಂಡಿಯರಿಯದಷ್ಟು ಲಾಭವನ್ನ ಕಾಣ್ತೀರಾ. ಹೂಡಿಕೆಗಳಿಂದ ಆದಾಯ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರಿ ಅದೃಷ್ಟದ ಸಮಯ ಇದು ಅಂತ ಹೇಳಬಹುದು. ಅದೃಷ್ಟದ ಮನೆಯಲ್ಲಿ ಪ್ರಬಲ ಗಜಕೇಸರಿ ರಾಜಯೋಗ ನಿರ್ಮಾಣವಾಗ್ತಿರೋದ್ರಿಂದ ಅಷ್ಟ ದಿಕ್ಕುಗಳಿಂದಲೂ ಕೂಡ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕುತ್ತೆ. ವ್ಯವಹಾರದಲ್ಲಿ ಆದಾಯ ಹೆಚ್ಚಿಗೆ ಆಗುತ್ತೆ. ಶತ್ರುಗಳ ವಿರುದ್ಧ ಜಯ ನಿಮ್ಮದಾಗುತ್ತೆ. ಹಿಂದೆ ಮಾಡಿರ್ತಕ್ಕಂಥ ಹೂಡಿಕೆಗಳಿಂದ ಉತ್ತಮ ಆದಾಯ ಗಳಿಸ್ತೀರಾ. ಸಂಪತ್ತು ವೃದ್ಧಿಯಾಗುತ್ತೆ. ಶಕ್ತಿಶಾಲಿ ಗಜಕೇಸರಿ ಯೋಗವು ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನ ತಂದುಕೊಡುತ್ತೆ. ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ತೀರಾ. ಇದು ನಿಮ್ಮನ್ನ ಮಾನಸಿಕ ಒತ್ತಡದಿಂದ ಹೊರತರುವಲ್ಲಿ ಪರಿಣಾಮಕಾರಿಯಾಗುತ್ತೆ. ವಿವಾಹಿತ ದಂಪತಿಗಳಿಗೆ ಮಕ್ಕಳಿಂದ ಶುಭ ಸಮಾಚಾರ ಸಿಗಲಿದ್ದು ವಿದೇಶಿ ಪ್ರವಾಸಕ್ಕೂ ಕೂಡ ನೀವು ಯೋಜನೆಯನ್ನ ಹಾಕೊಳ್ಬಹುದು. ಈ ಸಂದರ್ಭದಲ್ಲಿ ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಇದೆ. ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಸತಿಪತಿಯರ ನಡುವೆ ಹೊಂದಾಣಿಕೆಗೆ ಇದು ಅದ್ಭುತ ಸಮಯ ಅಂತ ಹೇಳಬಹುದು. ವೃಷಭ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರ ಸಮಯ ಇದಾಗಿದ್ದು ಅದೃಷ್ಟದಿಂದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ. ಹೆಚ್ಚುವರಿಯಾಗಿ ಧಾರ್ಮಿಕ ತೀರ್ಥಯಾತ್ರೆಗಳಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ನಿಮ್ಮ ತಂದೆಯಿಂದ ಆಶೀರ್ವಾದ ಪಡೆಯಬಹುದು. ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಗಳು ಇದ್ದು ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡ್ತೀರಾ.
ನಿಮ್ಮ ದಾರಿಗೆ ಬರ್ತಕ್ಕಂಥ ಅವಕಾಶಗಳನ್ನ ಬಳಸಿಕೊಳ್ಳಲು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋಕ್ ಹೋಗಬೇಡಿ. ಉತ್ತಮ ವೃತ್ತಿ ಜೀವನ ಇರುತ್ತೆ. ನಿಮ್ಮ ಕೆಲಸದಲ್ಲಿ ಅನುಕೂಲಕರ ಕೆಲಸ ಮತ್ತೆ ಪ್ರಗತಿ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತೆ. ನಿಮ್ಮ ತಾಯಿಯ ಕಡೆಯಿಂದ ನೀವು ಗಮನಾರ್ಹ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ. ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ನಿಮ್ಮೆಲ್ಲ ಪ್ರಯಾಣಗಳು ಯಶಸ್ವಿಯಾಗಿ ಆನಂದದಾಯಕವಾಗಿರುತ್ತೆ. ಲೋಹ ಕೆಲಸ ಮತ್ತು ಹೋಟೆಲ್ ಸಂಬಂಧಿತ ವ್ಯವಹಾರಗಳಲ್ಲಿರೋರು ಉತ್ತಮ ಲಾಭವನ್ನು ಪಡೆದುಕೊಳ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿರುತ್ತೆ. ನೀವು ವೃತ್ತಿ ಜೀವನದ ಪ್ರಗತಿಯನ್ನ ನೋಡ್ತೀರಾ. ನಿಮ್ಮ ಸಂಪರ್ಕಗಳಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಆರ್ಥಿಕ ಲಾಭದ ಸಮಯ ಇದಾಗಿದೆ. ನಿಮಗೆ ಗಮನಾರ್ಹ ಆರ್ಥಿಕ ಲಾಭಗಳು ದೊರೆಯುವ ಸಾಧ್ಯತೆ ಇದ್ದು ವಿದೇಶಿ ಮೂಲಗಳಿಂದ ನಿಮಗೆ ಲಾಭ ಆಗುತ್ತೆ. ನಿಮ್ಮ ಕುಟುಂಬದಿಂದ ಉತ್ತಮ ಬೆಂಬಲ ಕೂಡ ಸಿಗುತ್ತೆ. ಮನೆಯಿಂದ ದೂರದಲ್ಲಿರೋರಿಗೆ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಆರೋಗ್ಯ ಗಮನಾರ್ಹವಾಗಿ ಸುಧಾರಿಸುತ್ತೆ. ನಿಮ್ಮ ಉತ್ಸಾಹ ಕೂಡ ಹೆಚ್ಚಿಗೆ ಆಗುತ್ತೆ. ನೀವು ನಿಮ್ಮ ಎಲ್ಲ ಕೆಲಸಗಳನ್ನ ಅತಿ ವೇಗವಾಗಿ ಪೂರ್ಣಗೊಳಿಸ್ತೀರಾ. ನಿಮ್ಮ ಸಾಮಾಜಿಕ ಪ್ರಭಾವ ಹೆಚ್ಚಿಗೆ ಆಗುತ್ತೆ ಮತ್ತು ನೀವು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಕಂಡುಕೊಳ್ತೀರಾ. ಆಸ್ತಿ ಸಂಬಂಧಿತ ಉದ್ಯಮಗಳಲ್ಲಿ ನೀವು ಉತ್ತಮ ಲಾಭವನ್ನು ಕೂಡ ನೋಡಬಹುದು. ಹೊಸ ಮನೆಯನ್ನು ಸಹ ಖರೀದಿ ಮಾಡುವ ಯೋಗ ಕೂಡ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಒಳಿತೆ ಆಗತ್ತೆ ಅಂತ ಹೇಳಬಹುದು. ನೀವು ಸಾಧ್ಯವಾದಷ್ಟು ಸಂಕೀರ್ಣ ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ಪರಿಹರಿಸ್ಕೊಳ್ತೀರಾ. ಸುಲಭವಾಗಿ ಯಶಸ್ಸನ್ನ ಕೂಡ ಕಾಣ್ತೀರಾ ಅಂತ ಹೇಳಬಹುದು. ನೀವು ಬುದ್ಧಿವಂತರಾಗಿರೋದ್ರಿಂದ ಕುಟುಂಬಕ್ಕೆ ಹೆಮ್ಮೆಯನ್ನ ತರತಕ್ಕಂಥ ಕೆಲಸವನ್ನ ಮಾಡ್ತೀರಾ. ನಿಮ್ಮ ಪರಿಕಲ್ಪನೆ ತ್ವರಿತವಾಗಿ ಗ್ರಹಿಸುವಂತಾಗತ್ತೆ. ನೀವು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ, ಧೈರ್ಯದಿಂದಾಗಿ ಸವಾಲುಗಳನ್ನ ಆತ್ಮವಿಶ್ವಾಸದಿಂದ ಎದುರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೆಮ್ಮದಿ ಇರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಅರ್ಥಪೂರ್ಣ ಕೆಲಸಗಳನ್ನ ಮಾಡ್ತೀರಾ. ಅದನ್ನ ಸುಲಭವಾಗಿ ಮುಗಿಸ್ತೀರಾ ಅಂತ ಹೇಳಬಹುದು. ಜನರನ್ನ ನೀವು ಮಾತನಾಡಿಸುವ ಶೈಲಿ, ಅವರನ್ನ ನೋಡ್ಕೊಳ್ತಕ್ಕಂಥ ರೀತಿ ಜನರು ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುತ್ತೆ. ಜೊತೆಗೆ ನೀವು ಸ್ನೇಹಿತರು ಮತ್ತು ಪಾಲುದಾರರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಬೇಗ ಅರ್ಥ ಮಾಡ್ಕೊಳ್ತೀರಾ. ಹೀಗಾಗಿ ನಿಮ್ಮ ಭಾವನೆಗಳು ಮತ್ತು ಉದ್ದೇಶಗಳು ಅತಿ ಶೀಘ್ರವಾಗಿ ಈಡೇರುತ್ತೆ. ನೀವು ಅತ್ಯುತ್ತಮ ವೀಕ್ಷಣಾ ಕೌಶಲ್ಯವನ್ನ ಹೊಂದಿರೋದ್ರಿಂದ ಇತರರನ್ನ ಬಹಳ ಬೇಗ ಜಡ್ಜ್ ಮಾಡ್ತೀರಾ ಅಂತ ಹೇಳಬಹುದು. ಅಲ್ಲದೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀವು ಅನುಸರಿಸೋದ್ರಿಂದ ಮೋಸ ಹೋಗ್ತಕ್ಕಂಥ ಮುನ್ಸೂಚನೆಗಳನ್ನ ನೀವು ಅರಿತುಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಕಾರಾತ್ಮಕ ಗುಣಗಳು ನಿಮ್ಮ ಜೀವನದಿಂದ ದೂರವಾಗ್ತಾ ಹೋಗುತ್ತೆ. ನಕಾರಾತ್ಮಕ ಆಲೋಚನೆಗಳಿಂದ ಹೊರಗಡೆ ಬರ್ತೀರಾ. ಸಂತೋಷ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕುತ್ತೆ. ಈ ಒಂದು ವಿಚಾರದಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸವನ್ನ ಅನುಸರಿಸ್ತೀರಾ ಅಂತ ಹೇಳಬಹುದು. ನಕಾರಾತ್ಮಕ ಆಲೋಚನೆಗಳು, ನಕಾರಾತ್ಮಕ ಫಲಿತಾಂಶಗಳು ನಿಮ್ಮನ್ನ ಕುಗ್ಗಿಸುತ್ತವೆ. ಹೀಗಾಗಿ ಸಾಧ್ಯವಾದಷ್ಟು ಸಕಾರಾತ್ಮಕ ಆಲೋಚನೆಗಳಿಗೆ ನೀವು ನಿಮ್ಮ ಮೈಂಡ್ ಅನ್ನ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸಾಧ್ಯವಾದಷ್ಟು ಆಧ್ಯಾತ್ಮಿಕತೆಯತ್ತ ನಿಮ್ಮ ಒಲವನ್ನ ತೋರಿಸ್ತೀರಾ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅನೇಕ ಅದೃಷ್ಟಗಳ ಜೊತೆಗೆ ಅಪಾರ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗತ್ತೆ. ಸುವರ್ಣ ಕಾಲ ಇದಾಗಿದ್ದು ದೀರ್ಘಾವಧಿಯ ಪ್ರಯೋಜನಗಳನ್ನು ಪಡೆಯುವ ಹೊಸ ಉದ್ಯಮ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ನಿಮ್ಗೆ ಈ ಸಂದರ್ಭ ಬಹಳಷ್ಟು ಶುಭವಾಗಿದೆ ಅಂತ ಹೇಳಬಹುದು. ಒಟ್ನಲ್ಲಿ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಅದ್ಭುತವಾದಂತಹ 3 ವರಗಳನ್ನು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಇವರು ನೆಮ್ಮದಿಯುತ ರಾಜ ವೈಭೋಗದ ಜೀವನವನ್ನೇ ಕಾಣ್ತಾರೆ. ಇವರ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಉಂಟಾಗೋದಿಲ್ಲ. ಧನ್ಯವಾದಗಳು.